ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಹೆಣ್ಮಕ್ಳಿಗೆ ಎಷ್ಟೇ ಕೆಲಸ ಮಾಡಿದ್ರೂ ಮುಗಿಯೋದೇ ಇಲ್ಲ. ಬೆಳಗ್ಗೆ ಎದ್ದಾಗಿಂದ ಸಂಜೆ ಮಲಗೋವರೆಗೂ ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ. ಅದರಲ್ಲೂ ನಮ್ಮಂಥ ಹೌಸ್ ವೈಫ್ಗಳಿಗೆ ಕೇಳಲೇಬೇಡಿ. ಹಾಗೆ ನಾನು ಕೂಡ ಬೆಳಗ್ಗೆ ಫ್ರೆಶ್ ಆಗಿ ತಿಂಡಿ ಎಲ್ಲ ಮುಗಿಸಿ ಮಗನ ಸ್ಕೂಲಿಗೆ ಕಳಿಸಿ ಮನೆಯವ್ರನ್ನ ಆಫೀಸಿಗೆ ಕಳಿಸಿ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ತಿಂಡಿ ತಿಂದು ಹಾಗೆ ಮನೆಯೆಲ್ಲ ಒಂದು ರೌಂಡ್ ಕ್ಲೀನ್ ಮಾಡಿ ನಾನು ಕೂಡ ಫ್ರೆಶ್ ಆಗಿ ದೇವರಿಗೊಂದು ಕೈ ಮುಗಿದು ಮೂವಿ ನೋಡೋಣ ಅಂತ ಕೂತ್ರೆ ಟೈಮ್ ಆಗಿದ್ದೇ ಗೊತ್ತಾಗಲಿಲ್ಲ. ಅಷ್ಟರಲ್ಲಿ ಮಗನೂ ಕೂಡ ಸ್ಕೂಲಿಂದ ಕರ್ಕೊಬಂದು ಅವನು ಕೂಡ ಫ್ರೆಶ್ ಆಗೋಕೆ ಹೇಳ್ಬಿಟ್ಟು ಸ್ಕೂಲಿಂದ ಬಂದ ತಕ್ಷಣ ಈ ಅವತಾರಗಳೆಲ್ಲ ಹಾಡ್ತಿರ್ತಾನೆ ಅವನು. ಹಾಗೆ ಫ್ರೆಶ್ ಆಗೋಕೆ ಹೇಳ್ಬಿಟ್ಟು ಫ್ರೆಶ್ ಆಗಿ ಬಂದಿದ್ದಾನೆ. ಸ್ನ್ಯಾಕ್ಸ್ ಕೂಡ ಕೊಟ್ಟಿದ್ದೀನಿ ಅವನಿಗೆ ತಿನ್ನೋದಕ್ಕೆ. ಹಾಗೆ ಗ್ಯಾಪಲ್ಲಿ ಅವನು ಅಲ್ಲೇ ಸ್ಲ್ಯಾಬ್ ಮೇಲೆ ಕೂರಿಸ್ಕೊಂಡು ಸಾಂಬಾರು ಕೂಡ ರೆಡಿ ಮಾಡಿಕೊಂಡೆ. ಆಗೋ ಅಷ್ಟರಲ್ಲಿ ಸಂಜೆನೇ ಆಗೋಯ್ತು. ಮತ್ತೆ ಸಂಜೆ ಕಸ ಗುಡಿಸಿ ಮಕ್ಕಳಿರೋ ಮನೆ ಅಲ್ವಾ, ಎಷ್ಟು ಕ್ಲೀನ್ ಮಾಡಿದ್ರು ಹಾಗೆ ಆಗ್ತಾ ಇರುತ್ತೆ. ಹಾಗಾಗಿ ನಾನು ಮತ್ತೆ ಸಂಜೆ ಕೂಡ ಕಸ ಗುಡಿಸ್ಕೊಂಡು ಒಂದು ರೌಂಡ್ ಮತ್ತೆ ಕೈಕಾಲು ಮುಖ ತೊಳೆದು ಮತ್ತೆ ದೇವರೇ ಕಾಪಾಡಪ್ಪ ಅಂತ ಹೇಳ್ಬಿಟ್ಟು ದೇವರಿಗೊಂದು ಕೈ ಮುಗಿಬಿಟ್ಟು ಅಷ್ಟರಲ್ಲಿ 7 ಗಂಟೆ ಹಾಗೆ ಹೋಯ್ತು. ಗ್ಯಾಪಲ್ಲಿ ನಮ್ಮ ಮನೆಯವ್ರು ಕೂಡ ಬಂದರು. ಅವ್ರ ಜೊತೆ ಬಿಸಿ ಕೂತ್ಕೊಂಡು ಬಿಸಿ ಬಿಸಿ ಕಾಫಿ ಕುಡಿದು ಸಂಜೆ ಗ್ರಾಸರಿ ಸ್ವಲ್ಪ ಖಾಲಿ ಆಗಿತ್ತು ಮನೇಲಿ, ಹಾಗೆ ತರೋಣ ಅಂತ ಹೊರಟ್ವಿ. ನಮ್ಮ ಚಿಕ್ಕಮಂಗ್ಳೂರಲ್ಲಿ ಹಾಗೆ ಹೋಗಂಗೆ ಇಲ್ಲ, ಹೊರಗಡೆ ಎಲ್ಲ ಫುಲ್ ಪ್ಯಾಕ್ ಆಗಿಬಿಟ್ಟು ಆದ್ದರಿಂದ 3 ಜನನೂ ಪ್ಯಾಕ್ ಆಗಿಬಿಟ್ಟು ಹೊರಟ್ವಿ. ಹಾಗೆ ಗಾಡೀಲಿ ಹೋಗ್ತಾ ಹೋದ್ರೆ ದೇವಸ್ಥಾನದಲ್ಲಿ ಕೂಡ ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ನೋಡಿ ತುಂಬ ಚೆನ್ನಾಗಿತ್ತು ಅಂತ ಮಾತಾಡಿಕೊಂಡು ಗಾಡೀಲಿ ಹಾಗೆ ಹೊರಟ್ವಿ. ನಂತರ ಶಾಪಿಂಗ್ ಎಲ್ಲ ಮುಗೀತು. ಈ ದಿನನ